ಅರಳುವಂತೆ ದುಂಬಿಯನ್ನು ಕರೆಯುವಂತೆ ಲತೆಯ ಮೊಗ್ಗು ಅರಳುವಂತೆ ದುಂಬಿಯನ್ನು ಕರೆಯುವಂತೆ ಬಾನುಬಾಗಿ ಕೇಳುವಂತೆ ನಾದ ಗಂಗೆ ಹರಿಯುವಂತೆ ಕಲ್ಲು ಕೂಡ ಕರಗುವಂತೆ Yeah.
ಹಿರಿಯರ ಇಲ್ಲದೆ ಈ ಮನೆಯಲ್ಲಿ ತಂದೆ ತಾಯಿ ಎಲ್ಲ ನೀವೇ ಆಗಿದ್ದೀರಾ. ನಿಮ್ಗೇನು ಆಗಲ್ಲ, ಸುಮ್ಮನೆ ಮಜ್ಕೊಳ್ಳಿ ಅತ್ತೆ. ಅಮ್ಮ ಬೇಡಮ್ಮ, ನನ್ ಬಿಟ್ಟೆಲ್ಲ ಹೋಗ್ಬಿಡಮ್ಮ. ಇಲ್ಲ ಕಂಡ, ನೀನನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ರಾಮಣ್ಣ. ಸಾರಿ ಕೊನೆಗಾದಲ್ಲಿ ನೀನು ಒಂದೇ ಒಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀಯಪ್ಪ. ತಂದೆ ತಾಯಿ ಬರ್ಕೊಂಡು ತಪ್ಪನೆಯಾಗಿ ದೊಡ್ಡವರನ್ನಾಗಿ ಬೆಳೆಸಿದ್ದೀರಾ. ನಿಮ್ಮನ್ನ ಮಾತನ್ನ ನಾವು ನಡೆಸ್ಕೊಡೋದು ನಮ್ಮ ಕರ್ತವ್ಯ ಏನು ಅತ್ತೆ, ಅದೇನು ಅಂತ ಹೇಳಿ ಅತ್ತೆ. ಸಾವಿಗೆ ನಾನು ಯಾವತ್ತು ಹೇಳ್ಕೊಂಡೋಳಲ್ಲಮ್ಮ. ಆದ್ರೆ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿ ಅತ್ತೆ. ಹೇಳಮ್ಮ ರಮಣ, ನಾನು ಸತ್ತೋದ್ಮೇಲೆ ಈ ನನ್ನ ಮಗ ಸಂತೋಷ ತಬ್ಲಿ ಆಗೋಗ್ತಾನೆ ಕಣಪ್ಪ, ತಬ್ಲಿ ಆಗೋಗ್ತಾನೆ. ಅದಕ್ಕೋಸ್ಕರ ಇವತ್ತಿಂದ ಇವನು ನಿನಗೆ ಬಾಬಾಡಲ್ಲಪ್ಪ, ನಿನ್ ಮಗ ಇದ್ದ ಹಾಗೆ. ಅವನು ಏನೇ ತಪ್ಪು ಮಾಡಿದ್ರು ಆ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಅವನನ್ನ ಸಾಕಿ ಸಲ್ಲಿ ಅವನ್ನ ಒಳ್ಳೆ ಸ್ಥಿತಿಗೆ ತಗೊಂಬರ್ತೀನಿ ಅಂತ ನನಗೆ ಮಾತು ಕೊಡಪ್ಪ, ನನಗೆ ಮಾತು ಕೊಡು. ಎಂತ ಮಾತು ಅಂತ ಆಡ್ತಾ ಇದ್ದೀರಾ ಅತ್ತೆ? ಕತ್ತನ್ನು ತುಂಬಿರುವ ಮನೆಯಲ್ಲಿ ಕತ್ತು ಕೊಯ್ದು ನೆತ್ತೇನಿಂದ ಬದುಕೋಂಬಲ್ಲ ಅತ್ತೆ. ಮತ್ತೆ ನಾನು ಒಂದು ವೇಳೆ ನನ್ನ ಮಕ್ಕಳು ಮೋಸ ಮಾಡಿದ್ರು ಸಂತೋಷನ್ ಮಾತ್ರ ಮೋಸ ಮಾಡೋದಿಲ್ಲ ಅತ್ತೆ. ಎಷ್ಟೇ ಕಷ್ಟ ಬಂದ್ರು ಸಂತೋಷನ್ನ ಓದಿಸಿ ದೊಡ್ಡ ವಿದ್ಯಾವಂತನಾಗಿ ಮಾಡೇ ಮಾಡ್ತೀನಿ ಅತ್ತೆ. ಇದು ಪ್ರಮಾಣ ಮಾಡಿದ್ದೀನಿ ಅತ್ತೆ. ಜವಾಬ್ದಾರಿ ಎರಡು ನಿನ್ ಕೈಲೇ ಇದೆ ತಾಯಿ. ಆಡ್ತಾ ಇದೆಯಮ್ಮ, ನನ್ನ ತವ್ರ ಮನೆ ನನ್ನ ಅದಕ್ಕೊಂದು ಆರಿ ಹೋಗ್ತಾನೆ ನೋಡಿ ಸಂತೋಷ ನನ್ನ ತವರಿನ ತಮ್ಮ ನಾನು ಎಂತ ತ್ಯಾಗಕ್ಕೆ ಬೇಕಾದ್ರೆ ಸಿದ್ಧರಾಗಿದ್ದೀನಿ. ನೀನೇನು ಯೋಚನೆ ಮಾಡ್ತೀನಿ. ನನಗೆ ಗೊತ್ತಮ್ಮ, ನನಗೆ ಗೊತ್ತು ನೀವೆಲ್ಲ ಅವನನ್ನ ಚೆನ್ನಾಗಿ ನೋಡ್ಕೊತೀರ ಅಂತ. ನನ್ನ ಭ್ರಮೆಗೋಸ್ಕರ ಇಷ್ಟ ಮಗು ಸಂತೋಷ. ಇನ್ನು ಮುಂದೆ ಇವರು ನಿಮಗೆ ಅಕ್ಕ ಭಾವ ಅಲ್ಲಪ್ಪ, ನೀನು ತಂದೆ ತಾಯಿ ಇದ್ದ ಹಾಗೆ. ಅವ್ರು ಏನೇ ಹೇಳಿದ್ರು ಅದನ್ನೆಲ್ಲ ಕೇಳ್ಕೊಂಡು ಅವ್ರ ಜೊತೆ ನೀನು ಸಂತೋಷವಾಗಿರ್ಬೇಕಪ್ಪ. ಹೇಳಮ್ಮ, ನನ್ ಬಿಟ್ಟು ಹೋಗ್ಬೇಡಮ್ಮ, ಬೇಡಮ್ಮ. ಆಯಾಸ ನನಗೆ ಎಲ್ಲಿದೆಮ್ಮ ಆಯಾಸ? ಖಂಡಿತ ನಿಮ್ಗೆ ಯಾವ ಆಯಾಸನೂ ಇಲ್ಲ. ದೀಪ ಪ್ರಜ್ವಲಿಸೋ ಹಾಗೆ ನನಗೂ ಸ್ವಲ್ಪ ಶಕ್ತಿ ಬಂದಿದೆ. ಇನ್ನ ಸಂತೋಷನ ಮದುವೆ ಕಣ್ತುಂಬ ನೋಡ್ಬೇಕು ಅಂತ ಆಸೆ ಇತ್ತು. ಆದ್ರೆ ಆ ಆಸೆನ ದೇವರು ನನ್ನ ಹಣೆಯೇ ಬರ್ದಿಲ್ಲ ಅಂತ ಕಾಣುತ್ತಮ್ಮ. ನಿಜಪ್ಪ, ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ನನಗೂ ಮನ್ಸು ಬರ್ತಾ ಇಲ್ಲ. ಅದೇನಪ್ಪ ಮಾಡೋಕ್ಕಾಗುತ್ತೆ, ನಾನು ಹೋಗ್ಲೇಬೇಕು. ಅಮ್ಮ, ನನ್ನ ಮಗ ರಮಣ, ನನ್ನ ಮಗನ ಚೆನ್ನಾಗಿ ನೋಡ್ಕೋಬೇಕಪ್ಪ. ಸಂತೋಷ. ಮಣ್ಣಿನಿಂದಲೇ ಬಂದ ಜೀವವು ಮಣ್ಣು ತಾನೇ ಸೇರಿದು ಮಣ್ಣಿನಿಂದ ಮಣ್ಣು ತಾನೇ ಸೇರಿತು
ಮಕ್ಕಳನ್ನೇ ನೋಡ್ಕೋತಾರೆ. ಸಂತೋಷ ತಂದ್ಕೋಸಾರ್ದ ಮನುಷ್ಯನಾಗ ಹುಟ್ಟಿದ ಮೇಲೆ ಕೊನೆ ಒಂದಿನ ಸಾಯಲೇಬೇಕಾನೆ. ಅಲ್ಲಿರುವಂತ ಜನ ಸ್ವಲ್ಪ ಸೈಡ್ ಆಗಿ ದಯವಿಟ್ಟು ಒಂದು ಮಾತಂತೂ ಸತ್ಯ ಹೇಳ್ತೀನಿ. ನಾನು ಎಲ್ಲೇ ಹೋದ್ರೂ ಸೈಕಲ್ಗೆಲ್ಲ ಜನ ಹೊಗಳ್ತೀನಿ. ಯಾಕೆಂದ್ರೆ ನನಗೂ ಅಷ್ಟೇ ಇದು ಕೊಟ್ಟಿದ್ದೀರಿ, ಬೆಲೆ ಕೊಟ್ಟಿದ್ದೀರಿ. ದಯವಿಟ್ಟು ದಾಟಿ ಮಾಡಿ ನನ್ನ ನಾಟಕಗಳು, ಯಾಕೆಂದ್ರೆ ಈ ಊರಲ್ಲಿ ಸಕ್ಸಸ್ ಮಾಡಿ ನಾಟಕ ನನ್ನಿಂದಲ್ಲ. ಈ ಊರಲ್ಲಿ ಏನೇ ನಾಟಕ ಎಷ್ಟೇ ಚೆನ್ನಾಗಿ ಮಾಡಿಸಿದ್ರೆ ನೀವೆಷ್ಟು ಚೆನ್ನಾಗಿ ನಾಟಕ ನೋಡ್ತೀರ ಬೆಳಗ್ಗೆ. ಸೂರ್ಯ ತಂದ ಕಿರಣ ಹಲೋ ಮ್ಯಾನೇಜ್ಮೆಂಟ್ ದಯವಿಟ್ಟು ನಿಮಿಷ ಬಂದೋಗಿ. ಮ್ಯಾನೇಜ್ಮೆಂಟು ದಯವಿಟ್ಟು
ನಿನ್ ಮಕ್ಕಳಲ್ಲಿ ಅದಾದ್ರೂ ಕೊಂಡಿದ್ರೆ ನೋಡ್ದವ್ರಿಗೆ ಒಳ್ಳೇದಾಗ್ತಿತ್ತು. ಯಾಕೆ ಏಕಾ ಏನು ಇಲ್ಲಪ್ಪ, ಇವತ್ ಯಾವ್ದೋ ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾಯ್ತು. ಇನ್ಮೇಲೆ ಹೋದಾಗೇನೆ ಬಿಡು. ಯಾಕ್ಲ ಏನಾಯ್ತಾ ಈಗ? ಅದೇ ಅಪ್ಪ, ಎದ್ದ ತಕ್ಷಣ ನೀನ್ ಕುಂಬಳಕಾಯಿ ಮುಖ ನೋಡ್ತಲ್ವಾ, ನನ್ ಕಟ್ಟೆ ಮುಗ್ದಾಗೆ ಬಿಡು. ಅಯ್ಯೋಗಿ ನನ್ನ ಮಗನೇ, ಮಾತ್ರ ಸತ್ಯ ಕಣಪ್ಪ. ಯಾವ ಮಾತ? ಅದೇ ಅಪ್ಪ, ನಾನು ಅಯೋಗ್ಯ ನನ್ನ ಮಗನೇ ಅನ್ನೋದು. ಏನಂತ? ನೀನೇ ಹೇಳ್ದಲ್ಲಪ್ಪ ಅಯೋಗ್ಯ ನನ್ ಮಗನೇ ಅಂತ. ನಾನು ಅಯೋಗ್ಯ ನನ್ ಮಗ ಆದ್ಮೇಲೆ ನೀನ್ ನಮ್ಮಪ್ಪ ಏನಾಯ್ತ್ಯಾ? ಹೌದಲ್ವಾ? ನೀನ್ ಅಯೋಗ್ಯ ನನ್ನ ಮಗ ಆದ್ಮೇಲೆ ನಾನ್ ನಿಮ್ಮಪ್ಪ ಅಯೋಗ್ಯ. ಲೋ ತಿರ್ತಿ ಮಾತಾಯ್ತು. ನನ್ನ ಹೊಟ್ಟೆಲಿ ಏನ್ ತೋಡ್ಬಿಟ್ಲ? ಆನೆ ಹೊಟ್ಟೆಲಿ ಮೂಲಂಗಿ ಹುಟ್ಟಂಗ. ನಾನೇನಾದ್ರೂ ನಿನ್ನ ಹೊಟ್ಟೆಲ್ ಹುಟ್ಟಿದ್ರೆ ದೇವ್ರ ಹಣೆ ಬದುಕ್ತಿರಿಲ್ಲ. ಏನೋ ನಮ್ಮ ಅವ್ವನ ಹೊಟ್ಟೆಲ್ ಹುಟ್ಟಿದಕ್ಕೆ ಈ ಮೇಲೆ ಇನ್ನ ಬದುಕಿದ್ದೀನಿ. ತಿರ್ತಿ ನೀನ್ ಹಿಂಗೆ ಆಡ್ತಾ ಇಲ್ಲ. ಒಂದಲ್ಲ ಒಂದ್ ದಿವಸ ನಿನ್ ಕೈಗೆ ಚೊಂಬ್ ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಬಡ್ಡಿ ಬಸಪ್ಪನೇ ಇಲ್ಲಕಲ್ಲ. ನಾನ್ ನಿನ್ಗೆ ಕೊಡ್ತೀನೋ ನಾನ್ ನಿನ್ಗೆ ಕೊಡ್ತೀಯೋ? ಮುಂದಕ್ಕೆ ನೋಡೋಣ. ಅಲ್ಲಿ ನೋಡಲ್ಲಿ ಬತಾನ ತಿಂಗೊಂದೊಂದ್ ಸಿಂಗ ಅನ್ನೋಂಗೆ